ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಳಿನಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂದಿದು ಟ್ರಿಪ್ದು ಕಂಟಿನ್ಯೂಷನ್ ಲಾಗ್ ಇದು. ಲಾಸ್ಟ್ ಬಂದಿದ್ದೆ ಮಲ್ಪೆ ಬೀಚ್ಗೆ. ಉಡುಪಿಲಿ ನಾವು ಸ್ಟೇ ಆಗಿದ್ವಲ್ಲ, ಅಲ್ಲಿಂದ ನಾವು ಮಲ್ಪೆ ಬೀಚಿಗೆ ಬಂದ್ವಿ. ಎಲ್ಲ ಟೆಂಪಲ್ ದರ್ಶನ ಆಗಿ ಕೊನೆಗೆ ಮಕ್ಕಳಿಗೋಸ್ಕರ ಒನ್ ಡೇ ಫುಲ್ ಎಂಜಾಯ್ ಮಾಡೋಣ. ಬರೀ ಟೆಂಪಲ್ ಆದರೆ ಅವ್ರಿಗೂ ಒಂದು ಚೇಂಜಸ್ ಇರಲಿ, ಬರೀ ಟೆಂಪಲ್ ಅಂದರೆ ಅವರು ಮಕ್ಕಳು ಎಂಜಾಯ್ ಮಾಡಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನಾವು ಬೀಚ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ನಿನ್ನೆ ಲಾಸ್ಟ್ ಕೃಷ್ಣಂದು ಲಾಗ್ ಹಾಕಿದ್ದಲ್ಲ, ಅದರಲ್ಲಿ ಕೃಷ್ಣಂದೆಲ್ಲ ದರ್ಶನ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ಬೀಚಿಗೆ ಬಂದ್ವಿ. ಬೆಳಗ್ಗೆನೇ ನಾವು ಹೋಟೆಲ್ ಬುಕ್ ಮಾಡಿದ್ದು ಅಲ್ಲಿ ಉಡುಪಿಲಿ. ಅದೆಲ್ಲ ಬೆಳಗ್ಗೆ ತಿಂಡಿ ತಿನ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ನಾವು ಬೀಚಿಗೆ ರೆಡಿ ಆಗಿಬಿಟ್ಟು ಬಂದ್ವಿ. ನಾವು 9 o'clock ಅನಿಸುತ್ತೆ, 9:30 ಬೇಗನೆ ಬಂದ್ವಿ. ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಆದರೆ 12 o'clock 2 o'clock ಜಾಸ್ತಿ ಆಗಿಬಿಟ್ರೆ ತುಂಬ ಹಾಟ್ ಇರುತ್ತೆ, ಆಟ ಆಡೋಕ್ಕಾಗಲ್ಲ ಮಕ್ಕಳು ಅಂತ ಬೆಳಗ್ಗೆನೇ ಬಂದ್ವಿ. ನಾವು ಆನ್ ದ ವೇನೇ ಹೋಟೆಲಿಂದ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ನಾವು ಬೀಚ್ ಕಡೆ ಬಂದ್ವಿ. ಆಲ್ರೆಡಿ ತುಂಬ ಅಲ್ಲಿ ಬಿಸಿಲು ಬಂದಿತ್ತು, ಆದ್ರೂ ಪರವಾಗಿಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಬೀಚ್ಗೆಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ. ಆನ್ ದ ವೇನೇ ತಿನ್ಕೊಂಡು ಬಂದ್ವಿ ತಿಂಡಿನ. ನಮ್ಮ ಹೋಟ್ಲಿಂದ ಉಡುಪಿಗೆ ನಮಗೆ 6 kilometer ಏನೋ ಆಯಿತು. ಸೊ ನಾವು ಅಲ್ಲಿ ಬಂದುಬಿಟ್ಟು ಎಲ್ಲ ನೀರಿಗೆ ಇಳಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಾವು ಹೋದಾಗಿನ್ನ 9:30 ಅನಿಸುತ್ತೆ, ಅಷ್ಟು ಜನ ಇರಲಿಲ್ಲ. ನಾವು ಮೇನಲ್ಲಿ ಹೋಗಲಿಲ್ಲ, ಸ್ವಲ್ಪ ಆ ಕಡೆ ಹಿಂದ್ಗಡೆ ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಜನ ಇಲ್ಲ. ಅಲ್ಲಿ 9:30 ಆಗಿರೋದ್ರಿಂದ ಅಷ್ಟು ಜನನೂ ಇರಲಿಲ್ಲ ಆ್ಯಕ್ಚುಲಿ. ಅಲ್ಲಿ ನಾವು ಆಟ ಆಡಿದ್ವಿ. ಆ ಮಕ್ಕಳಿಗೆ ಆಟ ಆಡೋಕ್ಕಂತಲೇ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡೋಗಿದ್ವಿ. ಅವರೆಲ್ಲ ಮರಳಲ್ಲಿ ಆಟ ಆಡ್ತಾಯಿದ್ರು, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಒಂದು ಫೋಟೋಶೂಟು ಮಾಡ್ಕೊಂಡ್ವಿ ಸ್ವಲ್ಪ ಎಲ್ಲ. ಅವರು ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಸ್ವಲ್ಪ ಎಲ್ಲ ಫೋಟೋಶೂಟ್ ಮಾಡ್ಕೊಂಡ್ವಿ. ಒಂದು 12 o'clockವರೆಗೂ 11:30ವರೆಗೂ ಫೋಟೋಶೂಟ್ ಮಾಡಿದ್ವಿ. ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನಾವು ಅಲ್ಲೆಲ್ಲ ಆಟ ಆಡಿದ್ವಿ ನೀರಲ್ಲಿ. ಹಾಗೆ ಬರ್ತಾ ಜನನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ವೀಕೆಂಡ್ ಇರೋದ್ರಿಂದ ತುಂಬ ಜನನೂ ಬರೋಕ್ಕೆ ಸ್ಟಾರ್ಟ್ ಆದರು ಬರ್ತಾ. ಸೊ ಇವಾಗ ಮಲ್ಪೆಯಲ್ಲಿ ಏನು ಆ ಬೀಚಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಉಡುಪಿಯಿಂದ ನಮಗೆ ಮಲ್ಪೆಗೆ 6 kilometer ಆಗುತ್ತೆ. ಅಲ್ಲಿ ಮೇಯ್ನಾಗಿ ಬಂದು ಸೆಂಟ್ ಮೇರೀಸ್ ಐಸ್ಲ್ಯಾಂಡ್ ಅಂತ ಹೇಳ್ತಾರೆ, ಅಲ್ಲೊಂದಿದೆ. ರಾಕ್ ಮೌಂಟೇನ್ ಅಂತ ಹೇಳ್ತಾರೆ. ಅಲ್ಲಿಗೆ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರದು. ಅದು ಆ್ಯಕ್ಚುಲಿ ಟಿಕೆಟ್ ತಗೋಬೇಕು ನಾವು ಎಕ್ಸ್ಟ್ರಾ. ಅದಕ್ಕೆ ಎಷ್ಟೋ ಪೇಮೆಂಟ್ ಇದೆ. ನಾವು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಜನ ಅಂದರೆ ತುಂಬ ಕ್ಯೂ ಇದ್ರು. ಮಾರ್ನಿಂಗ್ 6 o'clock ಬಂದಿದ್ರಂತೆ. ಅದು ಆ್ಯಕ್ಚುಲಿ ಅದು ಕ್ಯೂವಲ್ಲಿ ನಿಂತ್ಕೋಬೇಕಾಯ್ತು. ನಾವು ಅದನ್ನೇನು ಟಿಕೆಟ್ ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತಿದೆ. ಇದು ಕರ್ನಾಟಕದಲ್ಲೇ ಫಸ್ಟು ತೇಲುವ ಸೇತುವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೀ ವಾಕ್. ಇದು ಸಮುದ್ರದ ಮಧ್ಯೆನೇ ನಡ್ಕೊಂಡು ಹೋಗ್ಬೋದು, ಆ ಥರ ಇದೆ ಇಲ್ಲಿ. ಇನ್ನು ನಾವೇನಾದರೂ ಗೇಮ್ ಆಡೋಕ್ಕೆ ಬಂದರೆ ನಾವು ಪ್ಯಾರಾಸೈಲಿಂಗ್ ಇದೆ, ಜೆಟ್ ಸ್ಕೀ ಇದೆ, ಬನಾನಾ ಬೋಟ್ ರೈಡ್ ಇದೆ. ಇಷ್ಟು 3-4 ಗೇಮ್ ಇದೆ. ನಾವು ಅದನ್ನು ಟಿಕೆಟಲ್ಲಿ ತೊಗೋಬೇಕಾಗುತ್ತೆ. ನಾವು ಒಂದೊಂದಕ್ಕೆ ಒಂದೊಂದು ಹತ್ರ ಕ್ಯೂ ಇರುತ್ತೆ. ನಾವು ಬನಾನಾ ಬೋಟ್ ತೊಗೊಳ್ಳೋಣ ಮಕ್ಕಳಿಗೆ. ಆಮೇಲೆ ಇದೆಲ್ಲ ಸ್ವಲ್ಪ ಪ್ಯಾರಾಸೈಲಿಂಗ್ ಅದೆಲ್ಲ ಮೇಲೆ ಪ್ಯಾರಾಚೂಟ್ ಥರ ಹೋಗುತ್ತೆ, ಸ್ವಲ್ಪ ಭಯ ಎಲ್ಲ ಆಗುತ್ತೆ, ನೀರಿನ ಮಧ್ಯೆ ಹೋಗ್ತಾರಂತ ನಾವು ಬನಾನಾ ರೈಡ್ ತೊಗೊಂಡ್ವಿ. ಸೊ ಎಂಜಾಯ್ ಮಾಡಿದ್ವಿ ನಾವು ಅದನ್ನು. ಎಲ್ಲರೂ ತೊಗೊಂಡು ಆಟನೂ ಆಡಿದ್ವಿ. ಬೇರೆ ಎಲ್ಲಾದರೂ ನೀವು ತೊಗೋಬೇಕು ಅಂದರೆ ಅದು ಮೋಸ್ಟ್ ನಾನು ಪ್ರಿಫರ್ ಮಾಡೋದು ಸೆಂಟ್ ಮೇರೀಸ್ ಐಲ್ಯಾಂಡ್ ಇದೆ. ಅಲ್ಲಿ ಹೋಗೋದಾದರೆ ಹೋಗಿ, ಅಲ್ಲಿ ಇಲ್ಲಿಂದ ಅಲ್ಲಿಗೆ ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ತಾರೆ. ಸ್ವಲ್ಪ 2 hour 3 hour ಇರುತ್ತೆ ಅನಿಸುತ್ತೆ ಅದು. ಆಮೇಲೆ ಅವರೇ ಕರ್ಕೊಂಬಂದ್ಬಿಟ್ಟು ಮತ್ತೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಆ ಬೋಟ್ ತೊಗೊಂಬಂದ್ಬಿಟ್ಟು. ಅದೇನೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ಅದರಲ್ಲಿ ತುಂಬ ಕ್ಯೂ ಇತ್ತು. ನಿಂತ್ಕೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತು ತಗೊಳ್ಳೋಷ್ಟು ಪೇಷನ್ಸ್ ನಮಗಿರಲಿಲ್ಲ. ಸೊ ಮಕ್ಕಳು ಇಲ್ಲೇ ಎಂಜಾಯ್ ಮಾಡ್ತಾಯಿದ್ರು, ಬಾ ಅಂದ್ರೂ ಬರ್ತಾಯಿಲ್ಲ. ಸೊ ನಾವು ಅಷ್ಟಕ್ಕೆ ಬನಾನಾ ಬೋಟ್ ರೈಡ್ ಆಟ ಆಡ್ಕೊಂಡ್ಬಿಡೋಣ ಸಾಕು ಅಂತೇಳಿ ಅದನ್ನು ಆಟ ಆಡಿ ಆಮೇಲೆ ಮಾಮೂಲಿ ಮರಳಲ್ಲೇ ತುಂಬ ಆಟ ಆಡಿದ್ರು ಅವರು. ಇದರಲ್ಲಿ ಮೋಸ್ಟ್ ವಿಸಿಟೆಡ್ ಯಾವಾಗ ಮಾಡಿದರೆ ಬೆಟರ್ ಅನಿಸುತ್ತೆ ಅಂದರೆ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಹೋಗಿ ನೀವು ಬೇಕಾದರೆ ಹೋಗ್ಬೋದು. ಆಮೇಲೆ ಫೆಬ್ರವರಿ ಮಾರ್ಚಲ್ಲಿ ಹೋಗಿ. ನಾವು ಜನವರಿಲಿ ಹೋಗಿದ್ದು. ಸೊ ಓಕೆ, ಬಿಸಿಲಿಗಿನ್ನ ಜನ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ. ಬೀಚು ಆ ಥರದಲ್ಲೆಲ್ಲ ಜನ ಇದ್ದೇ ಇರ್ತಾರೆ. ಸೊ ಮೋಸ್ಟ್ ಆಫ್ ಆಲ್ ಆ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಅಲ್ಲಿಂದ ಡಿಸ್ಟೆನ್ಸ್ ಬಗ್ಗೆ ಹೇಳೋದಾದರೆ ಉಡುಪಿಯಿಂದ 6 to 7 kilometer ಆಗುತ್ತೆ ಮಲ್ಪೆ ಬೀಚಿಗೆ.
ಇನ್ನು ರೈಲ್ವೆ ಸ್ಟೇಷನಿಂದ ಬಂದರೆ 10 ಕಿಲೋಮೀಟರ್ ಆಗುತ್ತೆ. ಮಂಗಳೂರಿಂದ ಬರೋರಾದರೆ 66 ಕಿಲೋಮೀಟರ್ ಆಗುತ್ತೆ. ಕುಂದಾಪುರದಿಂದ 35 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಫೇಮಸ್ ಆಗಿರೋದಂದ್ರೇ ಸೀ ವಾಕು. ಅದು 450 ಮೀಟರ್ಸ್ ಲಾಂಗ್ ಸೀ ವಾಕ್ ಇದೆ. ಅದ್ರ ಮಧ್ಯೆನೇ ನಡ್ಕೊಂಡು ಹೋಗ್ಬೋದು. ಇದು ಇಲ್ಲಿದ್ದು ಮೇನ್ ಫೇಮಸ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು, ನೀವೇನಾದರೂ ಫ್ಲೈಟಲ್ಲಿ ಬರೋರಾದರೆ ಅಲ್ಲಿಂದ ನಿಮಗೆ 66 ಕಿಲೋಮೀಟರ್ ಆಗುತ್ತೆ. ನೀವು ನೋಡಿ ಯಾವ ಟೈಮಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಫ್ರೀ ಟೈಮ್ ನೋಡ್ಕೊಂಬಿಟ್ಟು ಹೋದರೆ ಬೆಟರ್ ಅನಿಸುತ್ತೆ. ಅಂದರೆ ಬರ್ತಾ ಮಾರ್ನಿಂಗ್ ಟೈಮಲ್ಲಿ ಯಾರೂ ಅಷ್ಟು ಇರಲ್ಲ ಅಲ್ಲಿ ಜನ. ಬರ್ತಾ ಒಂದು 10, 11, 12 ಆದಂಗೆ ಸ್ವಲ್ಪ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಮಕ್ಕಳನ್ನ ಕರ್ಕೊಂಡೋಗೋಕ್ಕೆ ಒಂದು ಒಳ್ಳೆ ಪ್ಲೇಸು, ಎಂಜಾಯ್ ಮಾಡ್ಬೋದು. ನೀವು ಬೇಗ ಅರ್ಲಿ ಮಾರ್ನಿಂಗ್ ಬಂದ್ರಿ ಅಂದರೆ 7 o'clock ಅಷ್ಟೊತ್ತಿಗೆ ಬಂದರೆ ಬೇಕಾದ್ರೆ ನೀವು ಯಾವುದಾದ್ರೂ ಗೇಮಿಂದು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡು ಅದನ್ನು ಆಟ ಆಡಿಸ್ಬೋದು. ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿಂದ ಆಚೆ ನೀರಿಂದ ಬಿಟ್ಟು ಆಚೆ ಬರೋಕ್ಕೇ ಇಷ್ಟಪಡಲ್ಲ. ನೀವು ಬರೋದಾದರೆ ಅರ್ಲಿ ಮಾರ್ನಿಂಗೇ ಬನ್ನಿ. ಅಂದರೆ ಸ್ವಲ್ಪ 10 o'clock ಒಳಗಡೆ ಬಂದರೆ ಬೆಟರು. 10 ಅಲ್ಲ 9ಇಂದ ಒಳಗಡೆ ಬಂದ್ರೇ ಬೆಟರು. ಬಂದುಬಿಟ್ಟು ನೀವು ಯಾರು ಇರ್ತೀರೋ ಅವರು ಟಿಕೆಟ್ ತೊಗೊಂಡ್ರೆ ಯಾವ ಗೇಮಿಗೆ ಅಂತ, ಸೊ ನೀವು ಬೇಗ ಅದನ್ನು ಮುಗಿಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಆಟನೂ ಆಡ್ಬೋದು. ಮಕ್ಕಳು ಬರ್ಬೋದು, ಕಪಲ್ ಬರ್ಬೋದು, ಎಲ್ಲರೂ ಬರ್ಬೋದು, ಫ್ಯಾಮಿಲಿ ಬರ್ಬೋದು. ಸೊ ಎಂಜಾಯ್ಮೆಂಟ್ ಇರುತ್ತೆ ಲೈಫಲ್ಲಿ. ಸ್ಟ್ರಗಲ್ಸು, ರಿಸ್ಕು, ಟೆನ್ಷನ್ಸು ಎಲ್ಲರಿಗೂ ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಒನ್ಸ್ ಇನ್ನೇ ಮಂತ್ ಬೇಡ ಅಂದ್ರೂ 6 months ಒನ್ಸು, 3 months ಒನ್ಸು ಈ ಥರ ಬೀಚ್ ಸೈಡು ನೇಚರ್ಗೆ ಕನೆಕ್ಟ್ ಆಗೋ ಥರ ಯಾವುದಾದ್ರೂ ಬೀಚ್ ಇದ್ದರೆ, ಈ ಥರ ಬೋಟಿಂಗು, ಸ್ಕೈ ರೈಡು ಈ ಥರ ಏನಾದ್ರು ಇದ್ದರೆ ನಾವು ಆ ಥರ ರೈಡ್ ಮಾಡಿದ್ರೆ, ಈ ಥರ ನೀರಲ್ಲಿ ಆಟ ಆಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಲೈಫ್ ಎಂಜಾಯ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಒಟ್ಟು ಎಂಜಾಯ್ ಮಾಡಿ ಲೈಫ್ನ, ಇರೋದೊಂದೇ ಲೈಫು. ಸೊ ಎಂಜಾಯ್ ಮಾಡಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ, ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಎಲ್ಲರಿಗೂ ಧನ್ಯವಾದಗಳು.